ರೋಣ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆ ನಡೆಸಲಾಯಿತು. ರೋಣ ನಗರದ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ರೋಣ ಪೊಲೀಸ್ ಠಾಣೆಯ ಸಿಪಿಐ SS ಬೇಡಿಗೆ ಅವರು ಮಾತನಾಡಿದರು. ಕರ್ನಾಟಕದ ಹಲವಾರು ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ, ಆದರೆ ಶಾಂತಿ ಸೌಹಾರ್ದತೆ ಇರುವಂತಹ ತಾಲೂಕು ಅಂದರೆ ಅದು ರೋಣ ಮಾತ್ರ. ಇಲ್ಲಿ ಬಹಳ ತಿಳುವಳಿಕೆ ಇರುವವರಿದ್ದಾರೆ. ಯಾವುದೇ ಜಾತಿ ಧರ್ಮದ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಹಬ್ಬಗಳನ್ನು ಸರಿ ಸಮಾನವಾಗಿ ಆಚರಿಸ್ತಾ ಇರುವುದು ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಅಂತ ಹೇಳಿದರು. ಇನ್ನು ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ, ಬಣ್ಣಗಳು ಹಲವಾರು ಇರುತ್ತವೆ. ಆದರೂ ಕೂಡ ಕೇಸರಿ ಬಣ್ಣ ಹಣೆಗೆ ಹಾಕಿದ್ರು, ಆಹಾರ ಸೇವಿಸುವುದು ಕೆಂಪು, ಅದು ಪ್ರಕೃತಿಯ ನಿಯಮ. ಹಿಂದೂಗಳು ಹೆಣೆಗೆ ಕೆಂಪು ಬಣ್ಣ ಹಚ್ಚಿದ್ರು, ಊಟ ಮಾಡುವುದು ಕೇಸರಿ ಆಗಿರುತ್ತದೆ. ಮನುಷ್ಯನನ್ನ ಬಣ್ಣದಿಂದ ಅಳತೆ ಮಾಡಬಾರದು, ಅವರ ವ್ಯಕ್ತಿತ್ವವನ್ನು ಅಳತೆ ಮಾಡಬೇಕು. ಭಾರತ ದೇಶದಲ್ಲಿ ಹಲವಾರು ಧರ್ಮ ಜಾತಿಗಳಿವೆ. ಎಲ್ಲ ಧರ್ಮಗಳ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಯಾವುದೇ ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿಯೂ ಯಾರ ಭಾವನೆಗಳಿಗೂ ಧಕ್ಕೆ ಬಾರದಂತೆ ನೋಡಿಕೊಂಡು ಉತ್ತಮವಾದ ಒಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಈ ತಿಂಗಳು ಬರುವ ಮಾರ್ಚ್ 14 ಹೋಳಿ ಹಬ್ಬ ಹಾಗೂ ಮಾರ್ಚ್ 31ಕ್ಕೆ ನಡೆಯುವ ರಂಜಾನ್ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಮತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಗರದ ಹಿರಿಯ ಸರ್ವ ಸಮಾಜದ ಮುಖಂಡರಾದ ಅಶೋಕ್ ದೇಶಣ್ಣವರ್ ಅವರು ಮಾತನಾಡಿ, ದೇಶದಲ್ಲಿ ಹಲವಾರು ಬಣ್ಣಗಳು ಇವೆ. ಬಣ್ಣದ ನೆಪದಲ್ಲಿ ವೈಯಕ್ತಿಕ ವಿಚಾರವನ್ನು ಧರ್ಮಕ್ಕೆ ತಂದು ಹಚ್ಚಬಾರದು. ರೋಣ ನಗರದಲ್ಲಿ ಎಲ್ಲ ಧರ್ಮದ ಜನರು ಇದ್ದೇವೆ. ಅಣ್ಣ ತಮ್ಮಂದಿರ ಬಾಂಧವ್ಯದಿಂದ ಸಾಕ್ತಾ ಇದ್ದೇವೆ. ಸಮಾಜದ ಎಲ್ಲ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಕುರಿತು ಮಾತನಾಡಿದರು. ಇನ್ನು ಹಲವಾರು ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಒಂದು ಸಭೆಯಲ್ಲಿ PSI ಪ್ರಕಾಶ್ ಬಣಕಾರ್, ಸಂಗಪ್ಪ GD ಪಾಗೀಲ್, MV ಹವಳೆಪ್ಪನವರ್, HH ಸಂಗಟ್ಟಿ, MS ಹೊಸೂರು, ಬಾಬಾ ಸಾಹೇಬ ಬೆಡಗೇರಿಯವರು, AN ಕಳಸನ್ನವರ್, KC ಸಂತೋಷ್, SC ಮಲ್ಲಾಪುರ್, ಮುತ್ತಪ್ಪ ಕಲ್ಲಾಪುರ್, ನಿಂಗನಗೌಡ ಸಂಗನಗೌಡ, ಮುತ್ತಪ್ಪ ಕಲ್ಲಾಪುರ್ ಸೇರಿದಂತೆ ನಗರದ ಎಲ್ಲ ಸಮಾಜದ ಗುರು ಹಿರಿಯರು ಈ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿದರು. ವರದಿ ಮೀಡಿಯಾ ಹೆಡ್ SB ಸಂಕನಗೌಡ, ರೋಣ. ಹಲವಾರು ಮಾಡಿದ್ವಿ. ಶಾಂತಿ ಸಭೆ ಅನ್ಕೊಂಡ ಹಿಂದೂ ಮುಸ್ಲಿಂ ಮೇಲಾಗಿ ವಿಚಾರ ಮಾಡ್ತಾರೆ. ಆದರೆ ಇಲ್ಲಿ ರೋಣದಲ್ಲಿ ಮಾತ್ರ ಅದು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಹೋಳಿ ಹಬ್ಬ ಬಂದಾಗ ಎಲ್ಲರೂ ಸಮಾನ ಎಲ್ಲ ಹಬ್ಬಗಳನ್ನ ಆಚರಿಸ್ತಾರೆ. ನಾನು ಹಲವಾರು ಕಡೆ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಮಾಡಿದಾಗ ನಿಮ್ಮದು ರೋಣದಲ್ಲಿ ಏನಪ್ಪ ಲಾಂಡ್ ಆರ್ಡರ್ ಅಂತ, ಲಾಂಡ್ ಆರ್ಡರ್ ಇಲ್ಲ. ಅಲ್ಲಿ ಜನ ತಿಳುವಳಿಕೆ ಇದ್ದಾರೆ. ಕಮ್ಯುನಲ್ ಇಲ್ಲ, ಯಾವುದೂ ಇಲ್ಲ, ಜಾತಿ ಬೇರೆ ಇಲ್ಲ. ಅವರು ಮೆಜಾರಿಟಿ ರೈತಾಪಿ ಜನ ಇದ್ದಾರೆ. ಅಲ್ಲಿ ಸಿಟಿಲೂ ರೈತಾಪಿ ಜನ ಇದ್ದಾರೆ, ಸಿಟಿಲೂ ಇದ್ದಾರೆ ಎಷ್ಟೋ ಜನ. ಅವ್ರು ಹೊಲಕ್ಕೆ ಬಡ್ಕೊತಾರೆ. ಅಲ್ಲಿ ಇಲ್ಲ. ಅದಕ್ಕೆ ಹಬ್ಬ ಆಚರಿಸೋದು ಒಂದು ಮದುವೆ ಆಗ್ತದೆ, ಯಾವುದೋ ಒಂದು ಹಿಂದೂದಾಗಲಿ ಮುಸ್ಲಿಮ್ ಮದುವೆ ಆದಾಗ ಯಾವ್ದು ಗಲಾಟೆ ಆಗುತ್ತೆ. ಸಾಮಾನ್ಯ ಗಲಾಟೆ ಅಂದರೆ ಅಲ್ಲೇ ಬಿ ಸ್ವಲ್ಪ ಸಣ್ಣ ಪಟ್ಟ ಆಗ್ತಾವೆ, ಯಾವ್ದು ಬೇರೆ ಇದಾಗೋದಿಲ್ಲ. ಇಲ್ಲಿ ಒಂದು ಸಂಭ್ರಮ ಇರ್ತದೆ. ಹೋಳಿ ಹಬ್ಬ ಸಂಭ್ರಮ ಇರ್ತದೆ. ಬಣ್ಣದಲ್ಲಿ ಬಣ್ಣ ವಿಷಯ ಬರಬೇಕಾದ್ರೆ ಹೋಳಿ ಹಬ್ಬ ಪ್ರಮುಖವಾಗಿ ಗಂಡಸರ ಹಬ್ಬಗಳು ತುಂಬ ಕಡಿಮೆ ಇರ್ತವೆ. ನಮಗೆ ಗಣಪತಿ ಒಂದು ಆಚರಿಸ್ತೀವಿ, ಇದೊಂದು ಆಚರಿಸ್ತೀವಿ, ಇನ್ನು ಹೊಸ ಈಗ ಬಂದವಷ್ಟು. ಅದರ ಹೆಚ್ಚು ಕಮ್ಮಿ ಇಲ್ಲ ಅಂದರೆ ಹೆಣ್ಮಕ್ಳ ಹಬ್ಬನೇ ಜಾಸ್ತಿ ಇರ್ತದೆ. ಹೆಣ್ಮಕ್ಳ ಹಬ್ಬದಲ್ಲಿ ಇವರು ಸಂತೋಷವಾಗಿ ಆಚರಿಸೋದು ಇರ್ತದೆ. ಇದರಲ್ಲಿ ಯಾವುದೂ ಕೂಡ ಒಂದೊಂದು ಬೇರೆ ಅಂದರೆ ಕಮ್ಯುನಿಟಿದಂಥ ಮಸೀದಿಗಳಲ್ಲೆಲ್ಲ ಬಣ್ಣ ಹೆಚ್ಚೋದಾಗಲಿ ಇದು ಮಾಡಬೇಕು ಅಂತೇಳಿ ಅದು ಆಗಬಾರ್ದು. ತಮ್ಮ ಹುಡುಗರಿಗೆಲ್ಲ ಹೇಳ್ಕೊಂಡು ಕರೆಕ್ಟಾಗಿರೋ ಚೌಕಟ್ಟು ನಾವು ಕೆಲವು ಬಣ್ಣಗಳನ್ನು ಕೂಡ ಏನು ಮಾಡಿರ್ತೀವಿ, ಒಂದು ಧರ್ಮಕ್ಕೆ ಹೋಲಿಸ್ಬಿಟ್ಟಿರ್ತೀವಿ. ಹಸಿರು ಬಣ್ಣ ಅಂದರೆ ಒಂದು ಧರ್ಮ, ಈ ಕೆಂಪು ಅಥವಾ ಕೇಸರಿ ಬಣ್ಣ ಅಂದರೆ ಒಂದು ಧರ್ಮ, ಹಿಂಗೆ ಮಾಡಿರ್ತೀವಿ. ನಾವು ಅರ್ಥನ ಮಾಡ್ಕೊಂಡು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ. ಹಸಿರು ಬಣ್ಣದವರು ಕೆಂಪುದ ಊಟ ಜಾಸ್ತಿ ಊಟ ಮಾಡ್ತಿರ್ತಾರೆ. ಜಾಸ್ತಿ ಕೆಂಪು ಅಂದ್ರೆ ಕೇಸರಿ ಬಣ್ಣದವರು ಹಸಿರು ಊಟ ಜಾಸ್ತಿ ಮಾಡ್ತಿರ್ತಾರೆ. ಈ ಅರ್ಥನ ಮಾಡ್ಕೊಂಡಿರೋದು ಪ್ರಕೃತಿ ಎಷ್ಟು ಮಿಕ್ಸ್ ಮಾಡಿರ್ತದೆ. ಹಿಂದೂಗಳು ಅದು ಕೆಂಪು ಊಟ ಮಾಡಿಸ್ಕೊತಾರೆ, ಊಟ ಮಾಡೋದು ಜಾಸ್ತಿ ಹಸಿರು ಪದಾರ್ಥ ಊಟ ಮಾಡ್ತಾರೆ. ಅಂದರೆ ಮೆಜಾರಿಟಿ, ಎಲ್ಲದಂತಲ್ಲ, ಮೆಜಾರಿಟಿ ಮಾಡ್ತಾರೆ. ಅದಕ್ಕೆ ನಮ್ದು ಏನಾದ್ರು ಅಂಬೇಡ್ಕರ್ ಹೇಳಿರಲ್ಲ, ನಾವು ಇತಿಹಾಸ ತಿಳ್ಕೊಂಡಿವಿ ಅಂದರೆ ನಮ್ಮ ಇತಿಹಾಸ ಮುಂದೆ ನಾವು ಭಾಳ ಕಂಪ್ಲಾಗ್ತದೆ. ಇತಿಹಾಸ ತಿಳ್ಕೊಬೇಕು. ನಮ್ಮ ದೇಶದಲ್ಲಿ ಹಿಂಗೆ ವಿವಿಧ ಇದೆ, ಎಲ್ಲ ಇದೆ. ಜೊತೆಗೆ ಈ ಹೋಳಿ ಹಬ್ಬದ ಜೊತೆಗೆ ರಂಜಾನ್ ಹಬ್ಬನೂ ಬರ್ತದೆ. ಅವರು ಒಂದು ಪವಿತ್ರ ಮಾಸ ಮಾಡ್ತಾರೆ. ಎಲ್ಲ ಅವರು ಇದರಲ್ಲಿರ್ತಾರೆ. ಯಾರಿಗೂ ಭಾವನೆಗಳು ತೊಂದರೆ ಆಗ್ದಂಗೆ ಹಬ್ಬ ಆಚರಿಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಾವು ಕಳೆದ ಸಭೆಯಲ್ಲಿ ಒಂದು ಪಾಯಿಂಟ್ ಇತ್ತು, ಏನಂದರೆ ಇದು ಜಾತಿ ಇದೆಯಲ್ಲ, ಕೆಲವು ಕಡೆಗೆ ಅಡ್ಡೆದವರು ಕಾಮನ್ ಸುಡಬೇಕಾದ್ರೆ ಕಡೆಗೆ ತೊಗೊಂಡು ತುಡಿಗೆ ಮಾಡ್ಕೊಂಡು ಹೋಗ್ತಾರೆ. ಇದು ಒತ್ತಾಯ ಕೊಟ್ಟು ಅದಕ್ಕೆ ಜಗಳ ಮಾಡಿ ತೊಗೊಂಡು ಹೋಗ್ತಾರೆ ಅಂತ ಒಂದು ಇತ್ತು. ಅದಕ್ಕೆ ಯಾರು ಬಹುಶಃ ಬಂದಾರೆಲ್ಲ ಗೊತ್ತಿಲ್ಲ, ಕಡೆಗೆ ಯಾರು ಬಂದಿಲ್ಲ, ಬಂದ ಅವ್ರ ವಿಷಯ ಬೇಸ್ ಮಾಡ್ತಿರ್ತಾರೆ. ಅದನ್ನು ದಯವಿಟ್ಟು ಇದು ಯಾವಾಗಲೂ ಹಬ್ಬ ಅಂದರೆ ಯಾವಾಗಲೂ ಕೂಡ ಎಷ್ಟು
ಹಬ್ಬ ಅಂದರೆ ಒಂಥರ ಒಂದು ಸಂತೋಷದ ಅಲ್ಲೇ ಇರ್ತದೆ. ಅದು ಯಾರಿಗೇನು ಮಾಡಿದ್ರು ಕೂಡ ಅದು ಒಬ್ರಿಗೊಬ್ರು ಖುಷಿ ಇರ್ತದೆ. ಒಂದು ಚಾಜ ಅಂತ ಇರ್ತದೆ. ನೀವೇ ಅವ್ರು ಹೇಳ್ತಾರೆ ಕಟ್ಟಿಗೆ ಲಾಸ್ಟ್ ಟೈಮ್ ಹೇಳಿದ್ರು, ನಾವೇ ಬಂದರೆ ಸ್ವಲ್ಪ ನಾವೇ ಕೊಡ್ತೀವಿ ಸರ್. ಎಂದೊಂದು ಒಳ್ಳೇದು ಬೇಕಾದ ಕಡೆಗೆ ಮಾಡಕ್ಕೆ ಇಟ್ಟಿರ್ತಾರೆ, ರೈತರಿಗೆ ವಸ್ತುಗಳು ಇರ್ತಾರೆ, ಎಲ್ಲ ತೊಗೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಬೇಡ ನಾವೇ ಅದಕ್ಕೆ ವಸ್ತುಗಳನ್ನ ನಾವು ತಂದಿರ್ತೀವಿ, ನಾವು ಸ್ವಲ್ಪ ಕೊಡ್ತೀವಿ, ಹೊಟ್ಟೆ ಬಗ್ಗೆ ಯಾವ್ದು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸರಿಗೆ ಸಾಕಷ್ಟು ಸಹಾಯ ಕೇಳಿದ್ರು ಲಾಸ್ಟ್ ಟೈಮು. ಬಹುಶಃ ಅವ್ರಿಗೆ ಗಮನಕ್ಕೆ ಬಂದಿಲ್ಲ. ಮುಂದೆ PSI PSIಗೆ ತುಂಬ ಅಡ್ವಾನ್ಸ್ ಆಯ್ತು ಅನಿಸುತ್ತೆ, ಅದಕ್ಕೆ ಬಂದಿಲ್ಲ, ಗೊತ್ತಾಗಿಲ್ಲ. ಅವರು ಹೇಳ್ತಾರೆ ಅಂಥ ಸಮಸ್ಯೆ ಬಿಟ್ಟರೆ ರೋಡ್ ನಗರದಲ್ಲಿ ನನ್ನ ಕಡೆ ತಪ್ಪು ಇರ್ಬೋದು, ಆಚೆ ಕಡೆ ತಪ್ಪು ಇರ್ಬೋದು, ಆದರೆ ಸ್ವಲ್ಪ ತಾವು ಗಂಭೀರವಾಗಿ ವಿಚಾರ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಬೇಕು. ಆದರೆ ಬಹಿರಂಗವಾಗಿ ಇವತ್ತಿಗೂ ನಮ್ಮಲ್ಲಿ ಯಾವ ಇದು ಚಟುವಟಿಕೆ ಆಗಿಲ್ಲ. ಒಳಗೆ ಸ್ವಲ್ಪ ಗುಸು ಇನ್ನೂ ಹೇಗಿದೆ. ಆ ವಿಷಯವನ್ನು ತಾವು ಯಾವ ರೀತಿ ಗಂಭೀರ ಮಾಡ್ತೀವಿ. ಆದರೆ ಹೋಳಿನ ಹಬ್ಬ ಅಂತೂ ರಂಜಾನ್ ಹಬ್ಬ ಇಬ್ಬರು ಶಾಂತಿಯುತವಾಗಿ ಪರಸ್ಪರದಿಂದ ನಾವು ಕೆಲಸ ಮಾಡ್ತೀವಿ, ಯಾವುದೇ ವೈಯಕ್ತಿಕವಾಗಿ ಕೆಲಸ ಮಾಡೋದು. ಆ ದೃಷ್ಟಿಯಿಂದ ನಾನು ಯುವಕರಿಗೆ ವಿನಂತಿ ಮಾಡ್ಕೊತೀನಿ, ನಿಮ್ಮ ವೈಯಕ್ತಿಕ ಏನೇ ವಿಷಯ ಇದ್ರು ಧರ್ಮದ ಬಗ್ಗೆ ಹಂಚಬೇಡ್ರಿ. ವೈಯಕ್ತಿಕ ನನ್ನ ಕೆಲಸಕ್ಕೆ ನಾನು ಧರ್ಮ ಹಚ್ಚಿದ್ದೆ ಅಂದ್ರೆ ಧರ್ಮ ಎಂದು ಹೇಳೋದು ಎಂಬುದಲ್ಲ. ಆ ದೃಷ್ಟಿಯಿಂದ ನೀವು ಮುಸ್ಲಿಮ್ಸ್ ಆಗಿರು, ನಾ ಹಿಂದೂರಾಗಿರು, ಇನ್ನೊಂದೇ ಆಗಿರು. ಆದ್ರೆ ಬಣ್ಣ ಅಂತಕ್ಕಂಥ ಬಣ್ಣಕ್ಕೆ 108 ಕಲರ್ ಬಣ್ಣ ಅದ. ನಮ್ದು ಒಂದೇ ಬಣ್ಣ ಇಲ್ಲ ನಮ್ಮ ಕಡೆ. ಯಾವ ಬಣ್ಣ ನಾವು ಹಚ್ಕೊಂತೀವಿ ನಮ್ಗೆ ಗೊತ್ತಿರೋದು. ಆ ಬಣ್ಣ ಹಚ್ಕೊಂಡ್ರೆ ಅರಿವಿ ಹರ್ಕೊಂಡು ಹೋಗ್ತೀವಿ ನಾವು. ಆ ದೃಷ್ಟಿಯೊಳಗೆ ನಾವೆಲ್ಲರ ಪೊಲೀಸರಿಗಿಂತ ನಮ್ಮಲ್ಲೇ ಒಂದು ಬಾಂಧವ್ಯ, ಒಂದು ಗಟ್ಟಿ ಮನಸ್ಸು, ನಾವು ಅವ ಯಾರು ಇವ ಯಾರು ಅನ್ನೋದಕ್ಕಿಂತ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಹಿರಿಯರಿಗೆ ಸ್ವಾಗತ ಕೋರುತ್ತೇನೆ. ಸೊ ಇವತ್ತು ಈ ಶಾಂತಿ ಸರ್ವಿಸ್ ನಡೆಸುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ರಂಜಾನ್ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಹೋಳಿ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಒಂದು ಶಾಂತಿ ಸೌಹಾರ್ದತೆಯಿಂದ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಸೊ ಈ ಕಡೆ ನಮ್ಮ ಹಿರಿಯರು ಹೇಳಿದರು, ತಮ್ಮ ವೈಯಕ್ತಿಕ ಜಗಳವನ್ನು ಜಾತಿ ಮತ್ತು ಧರ್ಮಕ್ಕೆ ಹಚ್ಚಬಾರ್ದು. ಸೊ ದಯವಿಟ್ಟು ಏನೇ ಜಗಳ ಇದ್ರೂ ಕೂಡ ಫಸ್ಟ್ ನಮ್ಮ ಹಿರಿಯರಿಗೆ ತಿಳಿಸಿ ಆಮೇಲೆ ಅದನ್ನ ಜಗಳನ್ನ ಬಗೆಹರಿಸಬೇಕಾಗುತ್ತೆ. ಆ ಜಗಳ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ವಾಟ್ಸಪ್ ಸ್ಟೇಟಸ್ ಹಾಕೋದು, ಜಾತಿ ಬಗ್ಗೆ ಅವಿರೋಧ ಮಾತಾಡೋದ್ರಿಂದ ಮಾಡಬಾರ್ದು. ಯಾಕಂದ್ರೆ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ರೋಮದಲ್ಲಿ ಯಾವುದೇ ರೀತಿಯಾಗಿ ಜಾತಿ ಸೀಮಿತವಾಗಿ ಜಗಳ ಆಗಿಲ್ಲ. ಸೊ ಅವರು ಯಾವ ರೀತಿಯಾಗಿ ನಡ್ಕೊಂಡ್ ಬಂದ ನಮ್ಮ ಹಿರಿಯರು, ಅದೇ ರೀತಿಯಾಗಿ ಮುಂದಿನ ದಿನಮಾನಗಳು ಕೂಡ ನಾವು ಕೂಡ ಅವರು ಹೋಗ್ತಕ್ಕಂಥ ದಾರಿಯಲ್ಲಿ ಹೋಗಿ ಅದೇ ತರ ನಾವು ಅಣ್ಣ ತಮ್ಮಂದರಾಗಿ ಸೌಹಾರ್ದತೆಯಿಂದ ಯಾವುದೇ ಹಬ್ಬ ಆಗಿರ್ಬೋದು ಅದನ್ನ ಆಚರಣೆ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು. ಒಂದು ಹೋಳಿ ಹುಣ್ಣಿಮೆ ನಿಮಿತ್ತವಾಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಹಾಗೂ ರೋನ್ PSI ಆಗಿರ್ತಕ್ಕಂಥ ಬಂಕರ್ ಸಾಹೇಬ್ರೆ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಯುವಕ ಅಂತ ಬಂದಿದೆ. ಇವತ್ತು ನಮ್ಮ ರೋಡ್ ನಗರದಲ್ಲಿ ನಾವು ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಕೊಂಡು ಇವತ್ತು ನಾವೆಲ್ಲ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು ನಮಗೆಲ್ಲ ಹಿಂದೆ ಬಂದಿರತಕ್ಕಂಥ ಸಂಪ್ರದಾಯ. ಇವತ್ತು ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಇವತ್ತು ಹಳೆ ಇರ್ತಾವೆ, ಏನೋ ಒಂದು ಭಿನ್ನಾಭಿಪ್ರಾಯ ಅವ್ರವ್ರ ಒಂದು ವೈಯಕ್ತಿಕವಾಗಿರ್ತವೆ. ಅದನ್ನು ಈ ಒಂದು ಹಬ್ಬ, ಒಂದು ಆಚರಣೆ, ಒಂದು ಸಂದರ್ಭದೊಳಗೆ ಅದನ್ನ ಯಾರು ಮುಂದೆ ತರಲಾರ್ದಂಗೆ ನಾವು ನೀವೆಲ್ಲ ಏನು ಹಿಂದಿನಿಂದ ಬಂದೇವಿ. ಈ ಉರ್ಸು ಕಾರ್ಯಕ್ರಮ ಮಾಡಿದ್ರೆ ನಾವೆಲ್ಲ ಉರ್ಸಿನ ಕಾರ್ಯಕ್ರಮದೊಳಗೆ ಹಿಂದೂ ಧರ್ಮ ಮುಸ್ಲಿಮ್ ಅನ್ಲಾರ್ದಂಗೆ ನಾವೆಲ್ಲರೂ ಒಂದು ಅನ್ನುವಂಥದ್ದು ನಾವೆಲ್ಲ ಉರ್ಸು ಆಚರಣೆ ಮಾಡ್ತೀವಿ. ಇವತ್ತು ಹೋಳಿ ಹುಣ್ಣಿಮೆ, ಇವತ್ತು ನಾನಾ ಥರ, ಇವತ್ತು ರಂಜಾನ್ ಹಬ್ಬ, ಇವತ್ತು ನಾನಾ ಥರ ಹಬ್ಬಗಳನ್ನು ನಾವೆಲ್ಲರೂ ಕೂತ್ಕೊಂಡು ಏನು ಅಣ್ಣ ತಮ್ಮ ಬಂಧು ಬಳಗದಂಗೆ ನಾವು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾವೆಲ್ಲರೂ ಒಂದಾಗಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ.